ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಈ ಒಂದು ರೀಡಿಂಗ್ ನಿಮಗೋಸ್ಕರ ಏಂಜಲ್ಸ್ ಕಡೆಯಿಂದ ಏಂಜಲ್ಸು ನಿಮಗೆ ಕೊಡ್ತಾ ಇರುವಂತಹ ಇಂಪಾರ್ಟೆಂಟ್ ಮೆಸೇಜ್. ಸೊ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ, ವಾಚ್ ಮಾಡ್ತಿದ್ದೀರಾ ಅಂದರೆ ಯು ಆರ್ ಡೂಯಿಂಗ್ ರೈಟ್ ಥಿಂಗ್. ಕಂಗ್ರ್ಯಾಚುಲೇಷನ್ಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮಗೆ ಡೈರೆಕ್ಟ್ ಮೆಸೇಜಸ್ಸು ಈ ಒಂದು ರೀಡಿಂಗ್ ಮುಖಾಂತರ ಗೊತ್ತಾಗುತ್ತೆ, ತಿಳಿಯುತ್ತೆ. ಏಂಜಲ್ಸ್ ನಿಮಗೆ ಏನನ್ನು ಹೇಳ್ತಾ ಇದ್ದಾರೆ ಅದನ್ನು ತುಂಬ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ, ಮರಿಬೇಡಿ. ಫುಲ್ ವಿಡಿಯೋ ವಾಚ್ ಮಾಡಿ. ಈ ಒಂದು ವಿಡಿಯೋನ ಎನರ್ಜಿನ ಕ್ಲೇಮ್ ಮಾಡಿ. ಎಲ್ಲ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿದ ನಂತರನೇ ನೀವು ಎನರ್ಜಿನ ಕ್ಲೇಮ್ ಮಾಡಿ. ಕಾಮೆಂಟಲ್ಲಿ 888 ಈ ಏಂಜಲ್ ಸಂಖ್ಯೆನ ಮೆನ್ಷನ್ ಮಾಡಿ, ಇವತ್ತಿನ ಡೇಟು, ಟೈಮು ಮತ್ತು ಕ್ಲೇಮ್ ದಿಸ್ ಎನರ್ಜಿ ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್. ನೋಡಿ, ಈ ಮೆಸೇಜ್ ದ ಹೈ ಪ್ರಿಸ್ಟೆಸ್ ಕಾರ್ಡ್ ಬಂದಿದೆ. ಈ ಒಂದು ಕಾರ್ಡ್ ಮುಖಾಂತರ ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆಲವೊಂದು ಚೇಂಜಸ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ನೀವು ನಿಮ್ಮ ಇಂಟ್ಯೂಷನ್ನ ಬಿಲೀವ್ ಮಾಡಬೇಕು ಮತ್ತು ಗೋ ಫಾರ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಸಿಚುಯೇಷನ್ಸ್ ಯಾವ ಥರ ಆಗ್ತಾ ಇದೆ ಅಂದರೆ, ನಿಮ್ಗಿನ್ನೂ ಅದರದ್ದು ಫುಲ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಬಟ್ ಆದರೆ ನಿಮ್ಮ ಇಂಟ್ಯೂಷನ್ನು ಗೋ ಫಾರ್ ಇಟ್, ಎಸ್ ಡೂ ದಿಸ್ ಅಂತ ಹೇಳ್ತಾ ಇದೆ. ಬಟ್ ಆದರೆ ನೀವೆಲ್ಲೋ ಒಂದು ಕಡೆ ಬ್ಯಾಕ್ ಸ್ಟೆಪ್ ತಗೋತಾ ಇದ್ದೀರಾ. ಒಂದು ಕಾನ್ಫಿಡೆನ್ಸ್ ಇಲ್ಲ ನಿಮ್ಮಲ್ಲಿ. ಆ ಕಾನ್ಫಿಡೆನ್ಸ್ನ ತೊಗೊಂಡು ಬರಬೇಕು, ನಂಬಬೇಕು. ಬಿಕಾಸ್ ಬಿಲೀವ್ ಇನ್ ಇಟ್. ಈ ಒಂದು ಆಪರ್ಚುನಿಟೀಸ್ನ ಡಿವೈನ್ ಏಂಜಲ್ಸ್ ನಿಮಗೆ ತಂದುಕೊಡ್ತಾ ಇದ್ದಾರೆ. ಅದು ಯಾವುದೇ ವಿಚಾರವಾಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು, ಸಂಬಂಧಗಳ ರಿಲೇಟೆಡ್ ಇರ್ಬೋದು. ನಿಮಗೆ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಅಥವಾ ಗೈಡೆನ್ಸ್ಗಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ನಿಮಗೆ ಅದು ಒಂದು ಆಪರ್ಚುನಿಟೀಸು ಬರ್ತಾ ಇದೆ. ಬಟ್ ಆದರೆ ನೀವು ಅದನ್ನು ರಿಸೀವ್ ಮಾಡ್ತಾ ಇಲ್ಲ, ರೆಡಿ ಇಲ್ಲ, ನೀವು ಕಾನ್ಫಿಡೆನ್ಸ್ ಇಲ್ಲ, ತುಂಬ ಕಾನ್ಫಿಡೆನ್ಸ್ ಲೋ ಇದೆ. ಸೊ ಅದನ್ನು ನೀವು ವಾಪಸ್ ತೊಗೊಂಡು ಬರಬೇಕು. ಇಂಟ್ಯೂಷನ್ನ ಟ್ರಸ್ಟ್ ಮಾಡಬೇಕು. ಗೋ ಫಾರ್ ಇಟ್. ಎಸ್ ಅಂತ ಹೇಳಿದ್ರೆ, ಇಂಟ್ಯೂಷನ್ ನಿಮ್ಗೆ ಎಸ್ ಅಂತ ಹೇಳಿದ್ರೆ ಗೋ ಫಾರ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಬ್ರಿಂಗ್ ಬಿಗ್ ಚೇಂಜಸ್. ಎಸ್, ನಿಮ್ಮ ಲೈಫಲ್ಲಿ ತುಂಬಾ ಮೋಸ ಆಗಿದೆ. ತುಂಬ ಜನ ಬಿಟ್ರೆ ಮಾಡಿದ್ದಾರೆ. ನಿಮಗೆ ನಂಬಿರೋರೇ ನಿಮಗೆ ಮೋಸ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ಲೈಫ್ನಲ್ಲಿ ಎನಿಮೀಸ್ ಕೂಡ ಇದ್ದಾರೆ. ಬಟ್ ಇವರು ಎಲ್ಲ ನಿಮ್ಮ ಲೈಫಿಂದ ದೂರ ಹೋಗ್ತಾ ಇದ್ದಾರೆ, ಸರಿದು ಹೋಗ್ತಾ ಇದ್ದಾರೆ. ಬಿಕಾಸ್ ಆಫ್ ದ ಏಂಜಲ್ಸ್ ಬ್ಲೆಸ್ಸಿಂಗ್ಸ್. ಬಿಕಾಸ್ ಯು ಆರ್ ಇನ್ ಅ ರೈಟ್ ಪಾತ್. ಬಿಕಾಸ್ ಈ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ನೀವು ಎಂಟರ್ ಆಗಿದ್ದೀರಾ. ಏಂಜಲ್ಸ್ನ ಬಿಲೀವ್ ಮಾಡ್ತಾ ಇದ್ದಾರೆ. ಏಂಜಲ್ಸ್ ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಈ ಥರ ನಂಬರ್ಸು, ವಿಡಿಯೋಸ್ ಮುಖಾಂತರ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಜಸ್ಟ್ ಯು ಹ್ಯಾವ್ ಟು ಟ್ರಸ್ಟ್ ದೆಮ್. ಬಿಕಾಸ್ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಎ ರೈಟ್ ರೀಸನ್. ನಿಮ್ಮ ಲೈಫಲ್ಲಿ ಕೆಲವರು ಬಂದಿದ್ದಾರೆ, ಲೈಫಲ್ಲಿ ಬಂದು ಕೆಲವೊಂದು ಚಾಲೆಂಜಸ್ನ ತಂದುಕೊಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ. ಸಡನ್ಲಿ ಅವ್ರ ಮುಖವಾಡ ಕಳಚಿ ಬಿದ್ದಿದೆ, ನಿಮ್ಗೆ ಆಶ್ಚರ್ಯ ಆಗಿದೆ, ನಂಬಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ನೀವೆಲ್ಲೋ ಒಂದು ಕಡೆ ಹೇಗಾಗಿದೆ ಅಂದರೆ, ನೀವು ಯಾರನ್ನೂ ನಂಬ್ತಾ ಇಲ್ಲ, ಯಾರನ್ನೂ ನಂಬೋದಕ್ಕೆ ರೆಡಿ ಇಲ್ಲ. ನೀವು ಅವರಿಂದ ಮತ್ತೆ ಮೋಸ ಆಗ್ಬಿಡುತ್ತಾ ಅನ್ನೋ ಒಂದು ಭಯ ಇದೆ. ನೋಡಿ, ಇದೆಲ್ಲ ಒಂದು ಪಾಠ, ಲೆಸನ್ಸ್ ಅಷ್ಟೇ ನಿಮ್ಮನ್ನು ಸ್ಟ್ರಾಂಗ್ ಮಾಡೋದಕ್ಕೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ನೀವು ಈ ಒಂದು ಎಕ್ಸ್ಪೀರಿಯನ್ಸಿಂದ, ಏನೇ ಅದು ಸಡನ್ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ವಾ, ಸಡನ್ಲಿ ನಿಮಗೆ ತುಂಬ ನೋವಾಗಿದೆ, ಹರ್ಟ್ ಆಗಿದೆ, ಅದರದ್ದು ಎಕ್ಸ್ಪೀರಿಯನ್ಸ್ನ ಅರ್ಥ ಮಾಡ್ಕೊಳ್ಳಿ. ಏನು ಕಲ್ತಿದ್ದೀರಾ ಪಾಠನ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಬೇಕು. ನೆಕ್ಸ್ಟು ಅದೇ ಮಿಸ್ಟೇಕ್ ಮಾಡಬಾರ್ದು. ಆ್ಯಂಡ್ ಈ ಜನರು ಯಾರೆಲ್ಲ ಟಾಕ್ಸಿಕ್ ಪೀಪಲ್ ಜನರಿದ್ದಾರಲ್ಲ, ನೆಗೆಟಿವ್ ಪೀಪಲ್ಲು, ನಿಮ್ಮ ಜೊತೆನೇ ಚೆನ್ನಾಗಿದ್ದು ನಿಮ್ಮ ಹಿಂದೆನೇ ಚೂರಿ ಚುಚ್ಚುವಂಥ ಜನರಿದ್ದಾರಲ್ಲ, ಅವರೆಲ್ಲ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಸೊ ಯು ಆರ್ ಕಮಿಂಗ್ ಇನ್ ಟು ದಟ್ ಒಂದು ಒಳ್ಳೆ ಸ್ಟೇಜ್ಗೆ ಬರ್ತಾ ಇದ್ದೀರಾ. ವೇರ್ ಯು ಆರ್ ಗೋಯಿಂಗ್ ಟು ಅಟ್ರ್ಯಾಕ್ಟ್ ಅಬಂಡನ್ಸ್, ಹ್ಯಾಪಿನೆಸ್ ಎಲ್ಲನೂ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಟು ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್. ನಿಮ್ಮ ಲೈಫಲ್ಲಿ ತುಂಬ ಏನೇನೋ ಥಿಂಗ್ಸ್ ನಡೀತಾ ಇದೆ. ಇವಾಗ ನಾನು ಹೇಳಿದ್ನಲ್ಲ, ನಿಮಗೆ ಇಂಟ್ಯೂಷನ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸುಮಾರು ಯಾವುದಕ್ಕೆ ನೀವು ಎನರ್ಜಿ ಕೊಡಬೇಕು, ಯಾವುದಕ್ಕೆ ಎನರ್ಜಿ ಕೊಡಬಾರ್ದು, ಅದನ್ನು ಡಿಸೈಡ್ ಮಾಡಬೇಕು. ಮತ್ತು ಕೆಲವರು ಲೈಫ್ನ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಫ್ಯಾಮಿಲಿ ಲೈಫ್ನ, ಪರ್ಸ್ನಲ್ ಲೈಫ್ನ ಮತ್ತು ಕೆರಿಯರ್ ಲೈಫ್ನ ನೀವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಎನರ್ಜಿ, ಬ್ಯಾಲೆನ್ಸ್ ಫ್ಯಾಮಿಲಿ ಆ್ಯಂಡ್ ವರ್ಕ್ ಲೈಫು. ಹಣಕಾಸನ್ನು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಸೊ ತುಂಬ ಮಿಸ್ಟೇಕ್ಸ್ನ ಮಾಡ್ತಾ ಇದ್ದೀರಾ. ಸೊ ಆದಷ್ಟು ನೀವು ಲೈಫ್ನ ಬ್ಯಾಲೆನ್ಸ್ ಮಾಡಿ. ಟೂ ಮೆನಿ ಥಿಂಗ್ಸ್ನಲ್ಲಿ ಕಾಲಿಡಕ್ಕೆ ಹೋಗ್ಬೇಡಿ. ಅಂದರೆ ಎರಡು ಬೋಟಲ್ಲಿ ಕಾಲಿಡಕ್ಕೆ ಹೋಗ್ಬೇಡಿ. ಯೋಚನೆ ಮಾಡಿ ಯಾವುದು ರೈಟ್ ನಿಮಗೆ ಅಂತ. ನಿಮ್ಮ ಇಂಟ್ಯೂಷನ್ನ ನೀವು ಚೆಕ್ ಮಾಡಬೇಕಾಗುತ್ತೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾರ್ಡ್ ಬಂದಿದೆಯಲ್ಲ, ಸೊ ಯು ಹ್ಯಾವ್ ಟು
ಸಿಟ್ ಆ್ಯಂಡ್ ಡೂ ಮೆಡಿಟೇಷನ್. ಅಟ್ಲೀಸ್ಟ್ 5-10 ಮಿನಿಟ್ಸ್ ಡೈಲಿ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಏನು ಮಾಡುತ್ತೆ ಅಂದರೆ ನಿಮ್ಮನ್ನ ಮೈಂಡ್ನ ಕ್ಲಿಯರ್ ಮಾಡುತ್ತೆ. ಅದು ಒಂದು ರೀತಿ ನಾವು ಸ್ನಾನ ಮಾಡ್ತೀವಿ, ನಮ್ಮನ್ನು ನಾವು ಕ್ಲೀನ್ ಮಾಡ್ಕೊಳ್ತೀವಿ. ಅದೇ ರೀತಿ ಮೆಡಿಟೇಷನ್ ನಿಮಗೆ ನಿಮ್ಮ ಮೈಂಡ್ನ ಕ್ಲಿಯರ್ ಮಾಡುತ್ತೆ. ಅಂದರೆ ಸ್ನಾನ ಒಳಗಿನ ಇನ್ನರ್ ಸೆಲ್ಫ್ನ ಕ್ಲೀನ್ ಮಾಡುತ್ತೆ. ಆವಾಗ ನಿಮಗೆ ಈಸಿಲಿ ಯು ಕ್ಯಾನ್ ಆಕ್ಸೆಸ್ ಯುವರ್ ಇಂಟ್ಯೂಷನ್ ಗೈಡೆನ್ಸ್. ಅದನ್ನು ನೀವು ಆಕ್ಸೆಸ್ ಮಾಡ್ಬೋದು ಮತ್ತು ಅದರಿಂದ ನೀವು ರೈಟ್ ಡಿಸಿಷನ್ ತಗೋತೀರ. ಇವಾಗ 2 ಪಾಸಿಬಿಲಿಟೀಸ್ ಬಂದರೆ, ಒಂದು ತಗೊಂಡ್ರೆ ನೀವು ಡಿಸಾಸ್ಟರ್ನ ನೋಡ್ತೀರಾ, ಲಾಸ್ನ ನೋಡ್ತೀರಾ. ಇನ್ನೊಂದು ತಗೊಂಡ್ರೆ ಪ್ರಾಫಿಟ್ನ ನೋಡ್ತೀರಾ, ಲೈಫ್ ಚೇಂಜಸ್ನ ನೋಡ್ತೀರಾ, ಗ್ರೋತ್ನ ನೋಡ್ತೀರಾ. ಬಟ್ ಅದನ್ನು ಯಾವ ಥರ ಡಿಸೈಡ್ ಮಾಡೋದು, ಯಾವ ಥರ ಚೂಸ್ ಮಾಡೋದು, ಅದಕ್ಕೆ ನೀವು ನಿಮ್ಮ ಇಂಟ್ಯೂಷನ್ನ ಹೆಚ್ಚಿಸ್ಕೋಬೇಕು. ಅದನ್ನು ಯಾವ ರೀತಿ ಹೆಚ್ಚಿಸ್ಕೊಳ್ತೀರಾ? ಮೆಡಿಟೇಷನ್ ಮುಖಾಂತರ. ಮೆಡಿಟೇಷನ್ ಮಾಡಿ, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಹೌದು, ಲೈಫಲ್ಲಿ ತುಂಬ ನಡೀತಾ ಇದೆ, ತುಂಬ ನೋವಿದೆ, ಹರ್ಟ್ ಇದೆ. ಬಟ್ ಆದರೆ ನೀವು ಅದನ್ನೆಲ್ಲನೂ ಸಾರ್ಟ್ ಔಟ್ ಮಾಡ್ಕೋಬೇಕು, ಮೈಂಡ್ನ ಕ್ಲಿಯರ್ ಮಾಡ್ಕೋಬೇಕು, ಕಾನ್ಫಿಡೆನ್ಸ್ನ ಹೆಚ್ಚು ಮಾಡ್ಕೋಬೇಕು. ಅದು ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಡೂ ಮೆಡಿಟೇಷನ್. ತುಂಬ ಜನರಿಗೆ ಪೊಸೆಸಿವ್ನೆಸ್ ಇದೆ, ಅಂದರೆ ನಿಮ್ಮ ಪಾರ್ಟ್ನರ್ ಮೇಲೆ ತುಂಬ ಪೊಸೆಸಿವ್ ಆಗಿರ್ಬೋದು, ಅವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ಬೋದು. ಅಥವಾ ನೀವು ತುಂಬ ಹಣ ಸಂಪಾದನೆ ಮಾಡೋದ್ರಲ್ಲಿ ತುಂಬ ಪೊಸೆಸಿವ್ ಆಗಿರ್ಬೋದು. ಬೇರೆ ಲೈಫ್ನ ಎಂಜಾಯ್ ಮಾಡ್ತಾ ಇರ್ಬೋದು, ಬರೀ ಹಣನ ಕೂಡಿಡ್ತಾ ಇರ್ಬೋದು. ಅಥವಾ ಕೆಲವರು ತುಂಬ ಹಣನ ಖರ್ಚು ಮಾಡ್ತಾ ಇರ್ಬೋದು, ಸೇವಿಂಗ್ ಮಾಡದೇ ಇರ್ಬೋದು. ಈ ಥರದವರೆಲ್ಲನೂ ಈ ವಿಡಿಯೋನ ನೋಡ್ತಾ ಇರ್ತೀರಾ. ಎಸ್ ಆರ್ ನೋ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೀವು ಕಾಮೆಂಟ್ ಮಾಡ್ತಿರಲ್ಲ ಎನರ್ಜಿ ಕ್ಲೇಮ್ ಮಾಡಬೇಕಾದ್ರೆ, ಲೆಟ್ ಮೀ ನೋ ವೆದರ್ ನೀವು ನೋಡ್ತಾ ಇರುವಂತಹ ಕಾರ್ಡ್ಸು, ರೀಡಿಂಗು ಇದು ಮ್ಯಾಚ್ ಆಗ್ತಿದೆಯಲ್ವ, ನನಗೆ ಆನ್ಸರ್ ಬೇಕು. ಸೊ ಇಂಥವ್ರೆ ನೀವು ನೋಡ್ತಾ ಇರೋದು. ಯಾಕಂದರೆ ನಿಮಗೆ ಅಂತಲೇ ಬಂದಿರುವಂತಹ ಗೈಡೆನ್ಸ್ ಇದು. ಬಿಕಾಸ್ ನೀವು ಸರಿಯಾಗಿ ಎನರ್ಜಿನ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ತುಂಬ ಆಪರ್ಚುನಿಟೀಸ್ನ ಬಿಟ್ಟು ಹೋಗ್ತಾ ಇದ್ದೀರಾ. ಬಿಕಾಸ್ ಆಫ್ ದೀಸ್ ಕನ್ಫ್ಯೂಷನ್ಸ್ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಆ ಕಾರಣದಿಂದ ಬರೋ ಆಪರ್ಚುನಿಟೀಸ್ನು ಬಿಟ್ಟು ಹೋಗ್ತಾ ಇದ್ದೀರಾ, ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಬಿಟ್ಟು ಹೋಗ್ತಾ ಇದ್ದೀರಾ. ಬಿಕಾಸ್ ಎಸ್, ನಿಮ್ಮ ಲೈಫಲ್ಲಿ ಡಿಸಾಸ್ಟರ್ ಆಗಿದೆ, ಮೋಸ ಆಗಿದೆ, ನೋವಾಗಿದೆ, ಹರ್ಟ್ ಆಗಿದೆ. ಹಂಗಂದ್ಬಿಟ್ಟು ನೀವು ಮುಂದೆ ಲೈಫಲ್ಲಿ ಬರ್ತಾ ಇರುವಂಥ ಆಪರ್ಚುನಿಟೀಸ್ನು ಬಿಟ್ಟು ಹೋಗ್ತಾ ಇದ್ದೀರಾ. ಅದು ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ನೋಡಿ, 10 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ. ಕೆಲವ್ರಿಗಂತೂ ಮೇಲ್ ಬರೋಕ್ಕೆ ಆಗ್ತಾ ಇಲ್ಲ. ಆ ಒಂದು ಸ್ಟ್ರಗಲ್ ಫೇಸಲ್ಲೇ ಇದ್ಬಿಟ್ಟಿದ್ದೀರಾ, ನೋವಿನಲ್ಲೇ ಇದ್ಬಿಟ್ಟಿದ್ದೀರಾ. ನನ್ನ ಲೈಫ್ ಮುಗೀತು ಅನ್ನೋ ಒಂದು ಸ್ಟೇಜ್ಗೂ ಹೋಗ್ಬಿಟ್ಟಿದ್ದೀರಾ. ಹೋಪ್ ಇಲ್ಲ, ಹೋಪ್ ಕಳ್ಕೊಂಡ್ಬಿಟ್ಟಿದ್ದೀರಾ. ಸೊ ನೀವು ಏನು ಮಾಡಬೇಕಂದ್ರೆ ಎನರ್ಜಿನ ಕ್ಲೇಮ್ ಮಾಡಿ. ಈ ಎನರ್ಜಿನ ಕ್ಲೇಮ್ ಮಾಡೋದ್ರಿಂದ ಯು ಆರ್ ಗೋಯಿಂಗ್ ಟು ರಿಸೀವ್ ಅಬಂಡನ್ಸ್. ನೋಡಿ, ತುಂಬಾ ಕಾರ್ಡ್ಸ್ ಬರ್ತಾ ಇದೆ, ಎಲ್ಲ ನಿಮ್ಮ ಸ್ಟೋರೀಸ್ನ ಹೇಳ್ತಾ ಇದೆ. ಹಾರ್ಟ್ ಬ್ರೇಕ್ ತುಂಬ ಆಗಿದೆ. ಅದು ಯಾವ ಥರ ಅಂದರೆ, ಈ ಹಾರ್ಟ್ ಬ್ರೇಕಿಂದನೇ ನೀವು ಈ ಒಂದು ಸ್ಪಿರಿಚುಯಾಲಿಟಿಗೆ ಎಂಟ್ರ್ ಆಗಿದ್ದೀರಾ. ಮುಂಚೆ ಎಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ, ನೀವು ಇದನ್ನು ನಂಬ್ತಾನೂ ಇರಲಿಲ್ಲ. ಯಾರಾದರೂ ಹೇಳಿದರೆ ಇಲ್ಲ ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ರಿ. ಬಟ್ ಯು ಆರ್ ಬಿಲೀವಿಂಗ್ ನೌ ಬಿಕಾಸ್ ಡಿವೈನ್ ಬ್ರಾಟ್ ದಿಸ್ ಚೇಂಜಸ್ ಇನ್ ಯು. ಈ ಒಂದು ಚಾಲೆಂಜಸ್, ಈ ಒಂದು ಹಾರ್ಡ್ಶಿಪ್ನ ನೀವು ಯಾಕೆ ಫೇಸ್ ಮಾಡಿದ್ದೀರಾ ಅಂದರೆ, ನೀವು ಕಲಿಯೋದು ತುಂಬ ಇದೆ ಲೈಫಲ್ಲಿ, ಅದಕ್ಕೋಸ್ಕರ. ಬಟ್ ಇದೇ ಎಲ್ಲ ಅಲ್ಲ, ಇದು ಎಂಡಿಂಗ್ ಅಲ್ಲ. ಡೋಂಟ್ ಥಿಂಕ್ ದಟ್ ದಿಸ್ ಈಸ್ ಅನ್ ಎಂಡಿಂಗ್. ದೆರ್ ಈಸ್ more things coming up for you. Yes, page of pentacles. Yes, you still have hope na bidbedi. You can achieve, you can come out of this problem ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ನೋವಿಂದ, ಹರ್ಟಿಂದ ಹೊರಗಡೆ ಬರ್ಬೋದು. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ಕಾನ್ಸ್ಟೆಂಟ್ಲಿ ನೋವಾಗ್ತಾ ಇದ್ರೆ, ಹರ್ಟ್ ಆಗ್ತಾ ಇದ್ರೆ, ನಿಮಗೆ ಡೈಲಿ ಪಾಸಿಟಿವ್ ಎನರ್ಜಿ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ನನ್ನ ಚಾನಲ್ ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ಬೋದು. ವೇರ್ ಐ ವಿಲ್ ಪ್ರೇ ಫಾರ್ ಎವ್ರಿಬಡಿ, ಆಲ್ ಮೈ ಮೆಂಬರ್ಸ್. ಡೈಲಿ ಪ್ರೇಯರ್, ಡೈಲಿ ಏಂಜಲ್ಸ್ ಪ್ರೊಟೆಕ್ಷನ್ ಸಿಗಬೇಕು, ಡೈಲಿ ಗೈಡೆನ್ಸ್ ಸಿಗಬೇಕು, ಡೈಲಿ ಏನೇ ಹಾರ್ಡ್ಶಿಪ್ ಬಂದರೂ ಅದೆಲ್ಲನೂ ಸಾರ್ಟ್ ಔಟ್ ಆಗಬೇಕು, ಅವ್ರಿಗೆ ಹೆಲ್ಪ್ ಸಿಗಬೇಕು ಅಂತ ನಾನು ಪ್ರೇಯರ್ಸ್ ಮಾಡ್ತೀನಿ. ಸೊ ಆ ಏಂಜಲ್ಸ್ ಪ್ರೇಯರ್ ಸರ್ಕಲ್ಗೆ ನೀವು ಜಾಯ್ನ್ ಆಗ್ಬೋದು. ಎನರ್ಜಿ ಎಕ್ಸ್ಚೇಂಜ್ ಕುಟುಂಬಕ್ಕೆ ಜಾಯ್ನ್ ಆಗ್ಬೋದು. Because I do this prayers for all my members, so I have set up a small amount of energy exchange. ಇದನ್ನೆಲ್ಲರೂ ಅಫೋರ್ಡ್ ಮಾಡ್ಬೋದು. ಆ್ಯಂಡ್ ಯು ಜಾಯಿನ್ ದ್ಯಾಟ್ ಸೊ ದ್ಯಾಟ್ ಯು ಗೆಟ್ ದಿಸ್ ಈ ಒಂದು ಎನರ್ಜಿ, ಏಂಜಲ್ಸ್ ಪ್ರೊಟೆಕ್ಷನ್ ಎನರ್ಜಿ ನಿಮಗೆ ಸಿಗುತ್ತೆ. ಏಂಜಲ್ಸ್ ನಿಮ್ಮ ಜೊತೆನೇ ಇರ್ತಾರೆ, ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಬಿಕಾಸ್ ಯು ಆರ್ ಆಸ್ಕಿಂಗ್ ಫಾರ್ ದಿಸ್. ಈ ಒಂದು
ಕಮಿಟ್ಮೆಂಟ್ಗೆ ನೀವು ಸೇರ್ತಾ ಇರೋದ್ರಿಂದ, ಈ ಒಂದು ಕುಟುಂಬಕ್ಕೆ ಸೇರ್ತಾ ಇರೋದ್ರಿಂದ ನೀವು ಏಂಜಲ್ಸ್ಗೆ ಮೆಸೇಜ್ ಕೊಡ್ತಾ ಇದ್ದೀರಾ, ನಾನು ರೆಡಿ ಇದ್ದೀನಿ ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ, ಈ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡೋಕ್ಕೆ, ಈ ಒಂದು ಗೈಡೆನ್ಸ್ನ ರಿಸೀವ್ ಮಾಡೋಕ್ಕೆ ಅಂತ. ಸೊ ಖಂಡಿತವಾಗ್ಲೂ ನೀವೇನಾದ್ರು ಸ್ಟ್ರಗಲ್ ಮಾಡ್ತಾ ಇದ್ರೆ ಲೈಫಲ್ಲಿ ಜಾಯಿನ್ ಆಗಿ, ಬಿಕಾಸ್ ಯು ವಿಲ್ ಸಿ ದ ಚೇಂಜಸ್, ಯು ವಿಲ್ ಸಿ ಮಾರ್ಗದರ್ಶನ, ಗೈಡೆನ್ಸು ಹೆಚ್ಚಾಗ್ತಾ ಹೋಗುತ್ತೆ. ನಂಬರ್ಸ್ನ ನೋಡೋಕ್ಕೆ ಶುರು ಮಾಡ್ತೀರಾ. ನೀವೇನಾದ್ರು ಸ್ಟ್ರಗಲ್ ಮಾಡ್ತಿದ್ರೆ ನಿಮಗೆ ಒಳ್ಳೆ ಜನರು ಬರೋಕ್ಕೆ ಶುರು ಮಾಡ್ತಾರೆ. ಈವನ್ ಕೆಲವರು ನಿಮ್ಮ ಲೈಫಲ್ಲಿ ಬಂದು ಕೆಲವೊಂದು ಪಾಠಗಳು ಹೇಳ್ಕೊಟ್ಟು ಹೋದ್ರೂ ಅದರಿಂದ ನೀವು ಇನ್ನೂ ಹೈಯರ್ ಲೆವೆಲ್ಗೆ ಮೂವ್ ಆಗ್ತೀರಾ. ಆ ಥರ ಒಂದು, ಬಟ್ ಆಲ್ವೇಸ್ ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಗೈಡೆಡ್ ಫ್ರಮ್ ಏಂಜಲ್ಸ್, ಬಿಕಾಸ್ ನೀವು ಅವ್ರ ಹತ್ರ ಈ ಒಂದು ಪ್ರೊಟೆಕ್ಷನ್ ಗೈಡೆನ್ಸ್ನ ಕೇಳ್ತಾ ಇದ್ದೀರಾ ಆ ಕಾರಣದಿಂದ. ಓಕೆ ಫ್ರೆಂಡ್ಸ್, ಸೊ ಖಂಡಿತವಾಗ್ಲೂ ಮರಿಬೇಡಿ ಅದನ್ನು ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದು ತುಂಬ ಇಂಪಾರ್ಟೆಂಟು. ಅದು ಕೂಡ ಒಂದು ಎನರ್ಜಿ ಎಕ್ಸ್ಚೇಂಜ್, ಬಿಕಾಸ್ ನೀವು ಇದಕ್ಕೆ ಕಮಿಟ್ ಆಗ್ತಾ ಇದ್ದೀರಾ, ಈ ಚಾನಲ್ಗೆ ಕಮಿಟ್ ಆಗ್ತಿದ್ದೀರಾ, ಮತ್ತು ಈ ಒಂದು ಇಂಟರ್ಯಾಕ್ಷನ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಮತ್ತು ವಿಡಿಯೋನ ಶೇರ್ ಮಾಡಿ, ಕಾಪಿ ಮಾಡಿ ಶೇರ್ ಮಾಡಿ ಬೇರೆಯವ್ರ ಜೊತೆ ಶೇರ್ ಮಾಡಿದಷ್ಟು ನಿಮಗೆ ಮಲ್ಟಿಪಲ್ ಫೋಲ್ಡ್ಸಲ್ಲಿ ಬೆನಿಫಿಟ್ ಸಿಕ್ಕುತ್ತೆ. ಬೇರೆಯವ್ರಿಗೆ ನೀವು ಹೆಲ್ಪ್ ಮಾಡ್ತೀರಾ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ತೀರಾ. ಅವ್ರು ನೋಡ್ಬೋದು, ಈ ವಿಡಿಯೋನ ನೋಡಿಬಿಟ್ಟು ಅವರು ಕೂಡ ಈ ಒಂದು ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡ್ಬೋದು. ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.